ಕಟ್ಟೆಯಿಂದ ವಿಧಾನಸೌಧದೆಡೆಗೆ ಖಾನಾಪುರ ಕ್ಷೇತ್ರದ ಮಣ್ಣಿನ ಮಗ ವಿಠಲ್ ಹಲ್ಗೇಕರ್ ಶಾಸಕರಾದ ಕತೆ. ಹೌದು, ಕರ್ನಾಟಕ ರಾಜ್ಯದಲ್ಲಿ ಭೌಗೋಳಿಕವಾಗಿ ಅತ್ಯಂತ ದೊಡ್ಡ ಗಡಿ ತಾಲೂಕು ಖಾನಾಪುರ ಕ್ಷೇತ್ರ. ಖಾನಾಪುರ ಕ್ಷೇತ್ರದಲ್ಲಿ ತನ್ನ ಕೆಲಸ ಕಾರ್ಯ ಹಾಗೂ ವ್ಯಕ್ತಿತ್ವದಿಂದ ಕೆಲಸ ಮಾಡುತ್ತಾ ಬಿಜೆಪಿ ಪಕ್ಷಕ್ಕೆ ಬೂಸ್ಟ್ ಕೊಟ್ಟು ಬಿಜೆಪಿ ಪಕ್ಷದಿಂದ ಆಯ್ಕೆಯಾಗಿ ಹಾಲಿ ಖಾನಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಶ್ರೀ ವಿಠಲ್ ಸೋಮಣ್ಣ ಹಲ್ಗೇಕರ್ ಅವರು 63ನೇಯ ಜನ್ಮದಿನಕ್ಕೆ ಕಾಲಿಟ್ಟಿದ್ದಾರೆ. ಇದರ ನಿಮಿತ್ತ ಅವರ ಕ್ಷೇತ್ರದ ಜನತೆ ಹಾಗೂ ಅವರ ಅಪಾರ ಅಭಿಮಾನಿಗಳು ಹುಟ್ಟುಹಬ್ಬದ ಶುಭಾಶಯಗಳ ಮಹಾಪುರವನ್ನೇ ಕೋರಿದರು. ಇದರ ನಿಮಿತ್ತ ನಮ್ಮ ನ್ಯೂಸ್ ಸಮುದಾಯ ರಾಜ್ಯ ಉಪಸಂಪಾದಕ ಬಸವರಾಜು ಅವರು ಬರ್ತ್ಡೇ ಬಾಯ್ ಆದ ಶಾಸಕ ವಿಠಲ್ ಹಲ್ಗೇಕರ್ ಅವರ ಜೊತೆ ಖಾಸ್ ಬಾತ್ ಸಂದರ್ಶನ ನಡೆಸಿದ್ದಾರೆ. ದೊಡ್ಡ ಕ್ಷೇತ್ರ, ದೊಡ್ಡ ತಾಲೂಕು ಖಾನಾಪುರಕ್ಕೆ ಬಂದಿದ್ದೀನಿ. ವಿಶೇಷವಾಗಿ ಖಾನಾಪುರದಲ್ಲಿ ಅಲ್ಲಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ವಿಠಲ್ ಹಲ್ಗೇಕರ್ ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ಇದೇ 7ನೇ ತಾರೀಕು ಅವರ ಒಂದ್ ರೀತಿ 63ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಇದ್ರ ಸಲುವಾಗಿ ಸಾಕಷ್ಟು ಒಂದ್ ರೀತಿ ಸರ್ಕಾರದ ಜನಪರ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳು ಹಾಕೊಂಡಿದ್ದಾರೆ. ಒಂದ್ ರೀತಿ ಮಾದರಿಯಾಗಿ ಯಾವುದೇ ಆಡಂಬರವಿಲ್ಲದೆ ಒಂದ್ ರೀತಿ ಜನಸಾಮಾನ್ಯರಿಗೆ ದೊರಕೋಸ್ಕರ ಇದ್ ಮಾಡ್ತಾವ್ರೆ. ಈ ಬಗ್ಗೆ ಸ್ವತಃ ಹಲ್ಗೇಕರ್ ಸಾಹೇಬರು ಸಿಕ್ಕಿದ್ದಾರೆ. ಸರ್ ನಮಸ್ತೆ. ವಿಶೇಷವಾಗಿ ಪ್ರಥಮವಾಗಿ ತಮ್ಗೆ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ನಿಮ್ಗೆ ವಿಶೇಷವಾಗಿ ಏನ್ ಹೇಳ್ತೀರಾ ಸರ್? ಒಂದ್ ರೀತಿ ಹಲ್ಗೇಕರ್ ಸಾಹೇಬ್ರು ಒಂದ್ ರೀತಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಜನಿಸ್ತಾರೆ, 63ನೇ ವರ್ಷಕ್ಕೆ ಕಾಲಿಡುವಾಗಲೇ ಶಾಸಕರಾಗಿದ್ದಾರೆ. ವಿಶೇಷವಾಗಿ ಏನ್ ಅನ್ಸ್ತದೆ? ನೀವು ಏನಾದ್ರು ಕನ್ಸ್ಕೊಂಡಿದ್ರ ಬಾಲ್ಯದಲ್ಲಿ ನಾನು MLA ಆಗ್ತೀನಿ ಅಂತ? ನಾ ಹುಟ್ಟಿದ ನಮ್ಮ ತುಪ್ಪಿನಗಟ್ಟಿ ಊರ, ಅಲ್ಲೇ ಸರ್ವಸಾಮಾನ್ಯ ಜನ ಊರಿದ ಎಲ್ಲ ರೈತ ಮಂದಿ, ಅಶಿಕ್ಷಿತ ಮಂದಿ. ಆ ಜಾಗಿನಲ್ಲಿ ಹುಟ್ಟಿದ ಮೇಲೆ ನಾ ಈ ಸ್ಟೇಜ್ ನಲ್ಲಿ ಬರ್ತೇವಂತ ನಮಗೆ ಗೊತ್ತಿಲ್ಲ. ಈಗ ಹುಟ್ಟು ಹಬ್ಬ ಮಾಡಾಕಿದ ಪ್ರೋಗ್ರಾಮ್ ಮಾಡಿಲ್ಲ. ಪ್ರತಿ ಸಲ ಜನವರಿ 1st ವೀಕ್ ನೀವು ಹಳೆ ನೋಡಿದ್ರೆ ಕಾರ್ಯಕ್ರಮ, ಪ್ರತಿ ವರ್ಷ ಏನ್ ಬೇರೆ 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 ಪ್ರೋಗ್ರಾಮ್ ತಗೊಂಡ್ ಬರ್ತೇವೆ. ಲಾಸ್ಟ್ ಟೈಮ್ ಈ ಕೀರ್ತನ್ ಸೇವಾ ಮಾಡಿದ್ದೆ, ಹಿಂದೆ ಬೇರೆ ಕುಸ್ತಿ ಕಾರ್ಯಕ್ರಮ ಮಾಡಿದ್ದೆ, ಚರಿಯತ್ ಕಾರ್ಯಕ್ರಮ ಮಾಡಿದ್ದೆ. ಈ ಸಲ ನಾ MLA ಆಗಿದ್ಮೇಲೆ ಬಹಳ ಮಂದಿಗೆ ನಮ್ಮ ಸರ್ಕಾರಿ ಯಾವ ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ, ಬೇರೆ ಬೇರೆ ನಿಗಮದಿಂದ, ಇಲಾಖೆದಿಂದ ಏನ್ ಸಿಗ್ತಾರ ಅವ್ರಿಗೆ ಗೊತ್ತ ಇಲ್ಲ. ಸೌಲಭ್ಯಗಳು ಮತ್ತು ಏನ ಸಬ್ಸಿಡೀಸ್ ಮತ್ತು ಯೋಜನೆ ಅವ್ರಿಗೆ ತಿಳಿಸ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬಂದ ಮೇಲೆ ಆ ಯೋಜನೆ ಬಗ್ಗೆ ಪ್ರದರ್ಶನ ಮಾಡೋಣ. ಆ ಪ್ರಕಾರ ಈಗ 6, 7, 8 3 ದಿನ, ಜನವರಿ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಈ ಕಾರ್ಯಕ್ರಮ ಇಟ್ಟಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ನಮ್ಮ ಖಾನಾಪುರ ಕ್ಷೇತ್ರ ಅಂದ್ರ ಕ್ಯಾನ್ರಾ ಕ್ಷೇತ್ರ, ನಮ್ಮ MP ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬ ಇವರಿಗೆ ಆಮಂತ್ರಣ ಕೊಟ್ಟಿದ್ದು, ಮತ್ತು ಈ ಬೆಳಗಾವ್ MP ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಾಹೇಬ್ಗೆ ಇನ್ವಿಟೇಷನ್ ಕೊಟ್ಟಿದ್ದೇವೆ. ಮತ್ತು ನಮ್ಮ ಜಿಲ್ಲೆನಲ್ಲಿ ಸಮೀಪ ಯಾರು MLA ಅದಾರ, ex-MLA ಅದಾರ, ಅವ್ರಿಗೆ ಕರೆಸಿ ಈ ಉದ್ಘಾಟನೆ ಸೋಮವಾರ ದಿನ 6 ತಾರೀಕಿಗೆ 10 ಗಂಟೆ ಇದು ಕೃಷಿ ಪ್ರದರ್ಶನ ಮತ್ತು ಶಾಸಕೀಯ ಯೋಜನಾ ಪ್ರದರ್ಶನ ಉದ್ಘಾಟನೆ ಆಗ್ತಾರೆ. ಎಲ್ಲಾ ಈ ಮುಖಾಂತರ ಎಲ್ಲ ರೈತ ಮಂದಿ, ಎಲ್ಲ ಮಹಿಳೆಯರು, ಹುಡುಗರು ಎಲ್ಲರಿಗೆ ಈ ಮುಖಾಂತರ ತಿಳಿಸ್ತೇವೆ. ಈ ಯೋಜನೆ ಬಗ್ಗೆ ಬರ್ರಿ ಮತ್ತು ಈ ಎಲ್ಲ ಏನ ಮಾಹಿತಿ ಸಿಗ್ತಾರ ಆ ಪ್ರಕಾರ ತಗೋರಿ ಅಂತ ಈ ಮುಖಾಂತರ ವಿನಂತಿ ಮಾಡ್ತೀನಿ.
ಸರ್, ಈಗ ಇನ್ನೊಂದು ವಿಶೇಷವಾಗಿ ತಾವು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಜನಿಸ್ತೀರಾ, ವಿಶೇಷವಾಗಿ ತೋಪಿನಕಟ್ಟಿಲಿ. ತಮ್ಮ ತಂದೆ ತಾಯಿಯವರು ನನ್ನ ಮಗ ಹಿಂಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಹೆಂಗ್ ಕನ್ಸ್ಕೊಂಡಿದ್ರ? ಏನಾದ್ರು ಈ ರೀತಿ ಸೇವೆ ಮಾಡ್ತಕ್ಕಂಥ, ವಿಶೇಷವಾಗಿ ಒಂದು ಸಾಂವಿಧಾನಿಕ ಒಂದ್ ರೀತಿ ವಿಧಾನಸೌಧ ಪ್ರವೇಶ ಮಾಡ್ಬೇಕು ತೋಪಿನಕಟ್ಟಿಯಿಂದ ಬೆಂಗಳೂರು ವಿಧಾನಸೌಧ ಕಡೆಗೆ ಅಂತಕ್ಕಂಥ ಒಂದು ಹಾದಿಯಡಿ ಏನೋ ಕನ್ಸ್ಕೊಂಡಿದ್ರ ನಿಮ್ ತಂದೆಯವರು? ತಂದೆ ತಾಯಿ ಏನಾದ್ರು ಹೇಳಿದ್ರ? ಇಲ್ಲ ರೀ, ಹಾ. ಅದ ಯಾಕ್ ರಾಜಕೀಯಕ್ಕೆ ನಮ್ಮ ಬಂದ್ರಿ ನೀವು? ನಮ್ಮ ತಂದೆ ತಾಯಿ ಅದ ಕೂಲಿ ಕೆಲಸ ಮಾಡಕ್ ಅಷ್ಟ ಆ ದಿನ ಕೂಲಿ ಕೆಲಸ ಮಾಡಿದ್ರು. ಅವ್ರಿಗೆ ಏನ್ ರಾಜಕೀಯ, ಏನ್ ಸರ್ವಿಸ್, ಏನ್ ಶಿಕ್ಷಣ ಏನೂ ಗೊತ್ತೇ ಇಲ್ಲ. ಅವ್ರಿಗೆ ಅಷ್ಟ ಬ್ಯಾರೆ ಹುಡುಗರು ಹೋಗ್ತಾರ ಸ್ಕೂಲ್ಗೆ, ನಮ್ಮ ಹುಡುಗ ಸ್ಕೂಲ್ಗೆ ಹೋಗ್ಬೇಕು ಅಂತ ಬಹಳ ಮನಸ್ಸು ನಮ್ಮ ತಾಯಿನಲ್ಲಿ. ಅವ್ರಿಗೆ ಈ ಗುರಿ ತಗೊಂಡ್ ನಮ್ಗೆ ಸ್ಕೂಲ್ಗೆ ಕಳ್ಸಿದ್ದು. ನಮ್ಮ ಏನ್ ಬಾಜು ಕಡೆ ಯಾರು ಪೊಲಿಟಿಕಲ್ ಲೀಡರ್ ಇಲ್ಲ, ಯಾರ ಶಿಕ್ಷಣ ದೊಡ್ಡ ಹೈ ಲೆವೆಲ್ ಎಜುಕೇಶನ್ ತಗೊಂಡ್ ಯಾರೋ ಒಂದು ಮನಿ ಇಲ್ಲ, ಏನೂ ಇಲ್ಲ ನಮ್ಮ ಓಣಿನಲ್ಲಿ. ಅಷ್ಟ ಒಂದ್ ಏನ ಸಣ್ಣ ಪುಟ್ಟ ಕೆಲಸ ಇರ್ತಾರಲ್ಲ, ಈ ಮಾವಿನ ಹಣ್ಣ ತಗೊಂಡ್ ಮಾರಾಟ ಮಾಡುದು, ಈ ಪತ್ರಾವಳಿ ಅಂತ ಹೇಳ್ತಲ್ಲ, ಹಾ. ಯಾರಿದ ಹಾ. ಪತ್ರಾವಳಿ ಅನ್ನ ಹಾ. ಹಾ ಹಾ ಓಕೆ. ಹಾ ಇಸ್ತ್ರಾವಳಿ ತಯಾರು ಮಾಡಿ ಬೆಳಗಾವ್ ತಗೊಂಡು ಹೋಗಿದ್ದೆ. ನಮ್ ಮನೆ ಸಮೀಪ ಎಲ್ಲ ಓಕೆ. ನಾವ್ ಅಷ್ಟ ಹಾ. ಆ ಕೆಲಸ ಮಾಡಿದ್ದೀನಿ. ಓಕೆ. ಪೂರಾ ಗ್ರಾಮೀಣ ಹಾ. ಏನೇನ ನಮ್ಮ ಊರಿನಲ್ಲಿ ಹಾ. ಒಂದ್ ದೊಡ್ಡ ರೈತ ಅಂದ್ರ 5 ಎಕರೆ ಜಮೀನ, ಓಕೆ. 10 ಗುಂಟೆ 3 ಗುಂಟೆ ಅಷ್ಟ ಹಾ. ಜಮೀನ್ ಮನುಷ್ಯ ನಮ್ಮ ಊರಾಗ. ಓಕೆ. ಏನು ಫೆಸಿಲಿಟಿ ಇಲ್ಲ, ಹಾ. ಏನು ಒಂದು ಬಸ್ ಹೋಗ್ಲಿಲ್ಲ, ಅಲ್ಲೇ ಒಂದು ರಸ್ತಾ ಇಲ್ಲ, ಏನೂ ಇಲ್ಲ ಆ ಟೈಮ್ನಲ್ಲಿ. ನಮ್ ಊರಿನಲ್ಲಿ ಅಷ್ಟ ಒಂದು 7ನೇ ತರಗತಿ ಮಟ 7ನೇ ತರಗತಿ ಮಟ ಈ ಮರಾಠಿ ಸ್ಕೂಲ್, ಹ್ಮ್. ಮತ್ತು ಅಲ್ಲಿಂದ 3 ಕಿಲೋಮೀಟರ್ ರೈಲ್ವೆ ಸ್ಟೇಷನ್ ಇದಲ್ವಂಡ ಅಂತ. ಓಕೆ. ಏನ ಹದಿ ಇಲ್ಲ, ಏನೂ ಇಲ್ಲ. ಹ್ಮ್. ಅಲ್ಲೇ ಈ ಪರಶುರಾಮ್ ಬಾವು ಹ್ಮ್. ನಂದ್ಯಾಳಿ ಮಾಡಿದ ಒಂದ ಸ್ಕೂಲ್, ಓಕೆ. ಅಲ್ಲೇ ಕಲಿಸಿ ಮುಂದ ರೈಲ್ವೆದಿಂದ GSS ಕಾಲೇಜ್ ನಾ ಕಲಿಸಿ. ಆ ಪ್ರಕಾರ ಇತ್ತು. ಓಕೆ. ಏನ್ ನಮಗೆ ಏನ್ ಗೊತ್ತಿಲ್ಲ, ಹಾ. ಹೆಂಗ್ ಬಂತ ಹೆಂಗ ಅದ ಓಕೆ. ಅದ ಈಶ್ವರ ಮೇಲೆ ಇದೆ. ಹಂಗಲ್ಲ ಸರ್, ದೇವ್ರು ಕೃಪೆ ಪ್ಲಸ್ ಅಲ್ಲ. ರಾಜಕೀಯನೇ ಯಾಕೆ ಇದ್ ಮಾಡ್ಕೊಂಡಿ ಸರ್? ರಾಜಕೀಯಕ್ಕೆ ಹೆಂಗ್ ಬಂದ್ರಿ? ರಾಜಕೀಯ ಅಂದ್ರ ನಾ ಸ್ವಲ್ಪ ಎಜುಕೇಶನ್ ಆಗಿ ಶಾನೆ ಆದ. ಓಕೆ. ಶಾನೆ ಆಗಿದ್ಮೇಲೆ ಊರಿನಲ್ಲಿ ಏನೇನ್ ನಡೀತಾರದ ನೋಡಿದ್ದ. ಹಂಗಾಗಿ ಸ್ವಲ್ಪ ಊರಾಗ ಏನ್ ಕೆಲಸ ಮಾಡ್ಬೇಕು ಅಂತ ಮುಂದೆ ಎಜುಕೇಶನ್ ಕಂಪ್ಲೀಟ್ ಆಗಿದ್ಮೇಲೆ ಮಾವಲಿ ಗರ್ಲ್ಸ್ ಹೈಸ್ಕೂಲ್ ಅಂತ ಊರಿಗೆ ವಿದೌಟ್ ಪೇಮೆಂಟ್ 12 ಸ್ಕೂಲ್ನಲ್ಲಿ 7 ವರ್ಷ ಕೆಲಸ ಮಾಡಿದ್ದೆ. ಆ ಟೈಮ್ನಲ್ಲಿ ಈ ಪಾಲಿಟಿಕ್ಸ್, ರಾಜಕೀಯ ಏನ ನಡೀತಾರ ಗ್ರಾಮ ಪಂಚಾಯತ್ಗೆ, ಅಲ್ಲೇ ಒಂದು 1993 ನಲ್ಲಿ ಪಂಚಾಯತ್ ಎಲೆಕ್ಷನ್ ಬಂತ್. ಅಲ್ಲೇ ಕುಂಡ್ರಿಸಿ 6 ವರ್ಷ ಗ್ರಾಮ ಪಂಚಾಯತ್ ಸದಸ್ಯ ಮಾಡಿದ್ದೆ. ಶಾನ್ಯ ಮನುಷ್ಯ ಅಂತ ಅಲ್ಲೇ ಕೆಲಸ ಮಾಡ. 6 ವರ್ಷದಲ್ಲಿ ಬಹಳ ಚೆನ್ನಾಗಿ ನಮ್ಮ ಊರಾಗ ಪಂಚಾಯತ್ ನಲ್ಲಿ ಕೆಲಸ ಮಾಡಿದ್ದೆ. ಒಂದ್ 2 ತಿಂಗಳಿನಲ್ಲಿ ಗ್ರಾಮ ಪಂಚಾಯತ್ ಇಮಾರತ್ ಇಲ್ಲ ನಮ್ಮ ಪಂಚಾಯತ್ಗೆ, ಅದ ಕಾಂಟ್ರಿಬ್ಯೂಷನ್ ಮಾಡಿ ಅದ ಪಂಚಾಯತ್ ಮಾಡಿದ. ಆ ಟೈಮ್ನಲ್ಲಿ ಮಾದರಿ ಗ್ರಾಮ ಈ ಹೆಸರು ಅದಾರ ಬೋರ್ಡ್ ನಲ್ಲಿ ನಮ್ದ ಸಂಗಮರಹೂರಿನಲ್ಲಿ ಅದಾರ. ಕಾಂಟ್ರಿಬ್ಯೂಷನ್ ಯಾರ ಗ್ರಾಮ ಪಂಚಾಯತ್ ಮೆಂಬರ್ ಬೇಕು ಅಂತ ಇಲ್ಲ. ನಮ್ಮ ಈ ಬಿದರ್ಭಾವಿ ಮಾರುತಿ ಪಾಟೀಲ್ ಅವರು ಗ್ರಾಮ ಪಂಚಾಯತ್ ಇಲ್ಲ, ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ರು. ಪ್ರಕಾಶ್ ತಿರಿ ಇವರು ಗ್ರಾಮ ಪಂಚಾಯತ್ ಮೆಂಬರ್. ನಮ್ಮ ಊರಾಗ ಪರಶುರಾಮ್ ಕಾಂಬ್ಳೆ ಅಂತ ಅವರು ಮೆಂಬರ್ ಇಲ್ಲ, ಅವರು ಕಾಂಟ್ರಿಬ್ಯೂಷನ್ ಕೊಟ್ರು. ಶಿವಾಜಿ ತಿರುವೀರ್ ಅಂತ ಕಾಂಟ್ರಿಬ್ಯೂಷನ್ ಕೊಟ್ರು. ಒಂದ್ ಕೆಲಸ ಒಂದೊಂದ್ ತಗೊಂಡ್ 2 ತಿಂಗಳಿನಲ್ಲಿ ಅದ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿದ್ದು. ಬಾಬಾ ಗೌಡ ಪಾಟೀಲ್
ಅವರು ಕೇಂದ್ರೀಯ ಮಂತ್ರಿ ಇರ್ತಾರೆ ಆ ಟೈಮ್ನಲ್ಲಿ. ಸರ್ ಈಗ ಸಾಕಷ್ಟು ಒಂದ್ ರೀತಿ ಸರ್ ಈಗ ಒಂದ್ ರೀತಿ ಯಾವುದೇ ಒಬ್ಬ ವ್ಯಕ್ತಿ ಒಂದ್ ರೀತಿ ಬೆಳಿಲಿಕ್ಕೆ ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ ತಂದೆ ತಾಯಿ ಅಲ್ಲದೆ ಅವರ ಮನೆಯವರು ಅವರ ಧರ್ಮಪತ್ನಿಯವರು ಸಹ ಒಂದ್ ರೀತಿ ಬ್ಯಾಕ್ ಬೋನ್ ಆಗಿರ್ತಾರೆ ಏನ್ ಸರ್. ಹಾಗಾಗಿ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಗೆ ಕಸ್ತೂರಿಬಾ ಆ ರೀತಿ ವಿಶೇಷವಾಗಿ ನಿಮ್ಮ ಒಂದ್ ರೀತಿ ಈ ಒಂದು ಉತ್ತುಂಗದ ಇದರಲ್ಲಿ ನಿಮ್ಮ ಧರ್ಮಪತ್ನಿಯವರ ಪಾತ್ರ ಏನು? ಅದ ನಾ ಹೇಳಿದ ಪ್ರಕಾರ ಪಂಚಾಯತ್ ಮೆಂಬರ್ ಗಿಂತ ಪೈಲ ನಮ್ದು 1991 ನಲ್ಲಿ ನಮ್ಮ ಮ್ಯಾರೇಜ್ ಆಯ್ತು. ಆಗಿದ್ಮೇಲೆ ಇವರು NTT ಟೀಚರ್. ಅದ ಟೈಮ್ನಲ್ಲಿ ಏನು ಅಂಗನವಾಡಿ ಇಲ್ಲ, ಬಾಲವಾಡಿ ಇಲ್ಲ, ಏನೂ ಇಲ್ಲ. 150 ರೂಪಾಯಿ ಫಿಕ್ಸ್ ಮಾಡಿ ಪಂಚಾಯತ್ ಮೆಂಬರ್ ಆಗಿದ ಮೇಲೆ ಅವ್ರಿಗೆ ನಾ ಪಂಚಾಯತ್ ನಲ್ಲಿ ಬಾಲವಾಡಿ ಟೀಚರ್ ಅಂತ ಕೆಲಸ ಕೊಟ್ಟಿದ್ದೆ. ಆ 150 ರೂಪಾಯಿನಲ್ಲಿ ಚಾಕ್ಲೇಟ್ ಖರೀದಿ ಮಾಡಿ ಹುಡುಗರಿಗೆ ಕೊಟ್ಟಿದ್ದ ಪುರಾ ಕಂಟಿನ್ಯೂಸ್. ಮತ್ತ ಅಂಗನವಾಡಿ ಅಪಾಯಿಂಟ್ಮೆಂಟ್ ಬಂತು. ಆ ಟೈಮ್ನಲ್ಲಿ ನಾ ಟೀಚರ್ ಇದ್ಮೇಲೆ ಇವ್ರಿಗೆ ಕಡಿಮೆ ಇಲ್ಲ ಕೊಡ್ಬೇಡ್ರಿ ಅಂತ ಊರ ಮಾಡಿದ್ದ. ನಾ ಏನು ಅಪೋಸ್ ಮಾಡಿಲ್ಲ, ಅವರು ಬ್ಯಾರೆಗೆ ಕೊಟ್ಟಿದ್ದು. ಇವರು ಹಂಗ ಪಂಚಾಯತ್ದಿಂದ ನಡ್ಸಕ್ ಚಾಲು ಆಗಿತ್ತು. ಮತ್ತ ಇವ್ರಿಗೆ ಅದ ಕ್ಲರ್ಕ್ ಫಿಕ್ಸ್ ಈ ಪಂಚಾಯತ್ ನೌಕರ್ ಅಂತ ಒಂದು ಸರ್ವಿಸ್ ಬಂತು. ಆ ಬಿಟ್ಟ ಇವರು ಅಂಗನವಾಡಿ ಒಂದು ಅಂಗನವಾಡಿ ಅಲ್ಲೇ ಅಪಾಯಿಂಟ್ಮೆಂಟ್. ಮತ್ತ ಇವರು ಏನಂದ್ರ ಈಗ ನಿಮಗೆ ಗೊತ್ತದ ಈ ಹಳೆ 5 ವರ್ಷ ಹಿಂದೆ ದೊಡ್ಡ ನಮ್ಗೆ ಆಘಾತ ಆರೋಗ್ಯದ ಸಮಸ್ಯೆ ಬಂತು. ಆ ಟೈಮ್ನಲ್ಲಿ ಅವರು ಅದ ಪುನರ್ಜೀವನ ಕೊಟ್ಟಿದ್ದು ನಮ್ಗೆ. ನಿಮ್ಮ ಇದಕ್ಕೆ ಮತ್ತೆ ಪುನರ್ಜೀವನ ಕೊಟ್ಟು ನಿಮ್ ಓಕೆ ಸರ್. ವಿಶೇಷವಾಗಿ ಸಾಕಷ್ಟು ಶಾಸಕರಾದ ನಂತರ ವಿಶೇಷವಾಗಿ ಜನಪರವಾಗಿ ಸಾಕಷ್ಟು ಅಭಿಮಾನಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ರಿ. ವಿಠ್ಠಲ್ ಒಂದ್ಸಲ ಆರ್ಸ್ ಬರ್ಬೇಕು, ಒಂದ್ ಕಡೆ ಇದ್ ಮಾಡ್ಲೇಬೇಕು ಅಂತ. ಕಳೆದ ಬಾರಿ ಒಂದ್ ರೀತಿ ಪ್ರಥಮ ಬಾರಿಗೆ ಎಲೆಕ್ಷನ್ ನಿಂತಾಗ ಒಂದ್ ರೀತಿ ಸೋಲನ್ನು ಅನುಭವಿಸ್ತೀರಾ. ಅಂತ ಸಂದರ್ಭದಲ್ಲಿ ಏನು ರಾಜಕಾರಣ ಬೇಡಪ್ಪ, ಈ ಸವಸನೆ ಬೇಡ ಏನಾರು ಅನ್ನಿಸ್ತಾ? ಇಲ್ಲ ರಾಜಕಾರಣ ಅಂದ್ರ ಅವರು ಬಹಳ ಮಂದಿ ರಾಜಕಾರಣ ಅಷ್ಟ ಮಾತಾಡಕ ಅಷ್ಟ ರಾಜಕಾರಣ ಮಾಡ್ತಾರೆ. ಕೆಲಸ ಸಲುವಾಗಿ ಏನೂ ಮಾಡಂಗಿಲ್ಲ. ಈಗ ನೀವು ನಮ್ಗೆ ಈಗ ಮುಲಾಖತ್ ಕೊಟ್ಟಿದ್ರಿ, ಅದ ನಮ್ಗೆ ಸರಿ ಆಗಂಗಿಲ್ಲ. ಇದ ಕೆಲಸ ಆಗ್ಬೇಕು, ಕೆಲಸನಲ್ಲಿ ಇದ ಮಂದಿಗೆ ತೋರಿಸ್ಬೇಕು. ಅದ ಈಗ ಟಿವಿನಲ್ಲಿ ವಾಟ್ಸಪ್ನಲ್ಲಿ ಏನೇನ ಮಾತಾಡಿ ಹಾಕ್ತಾರೆ. ಅದ ಯಾರದ ಸರಿ ಇಲ್ಲ. ಅವ್ರು ಯಾರದು ವಾಟ್ಸಪ್ನಲ್ಲಿ ಕೆಲಸ ಮಾಡ್ತಾರಲ್ಲ, ಇವ್ರು ಸಮೀಪ ಹೋಗ್ರಿ, ಒಂದ ಕೆಲಸ ಈ ಸಮಾಜ ಬಗ್ಗೆ ಮಾಡಂಗಿಲ್ಲ. ಇವ್ರು ಅದ ಅಷ್ಟ ಮಾತಾಡ್ತಾರ. ಬಹಳ ಮಂದಿ ಅದಾರದ ಕೆಲಸಗಾರ ಬೇರೆ, ಅವರು ಬರಂಗಿಲ್ಲ ಈ ವಾಟ್ಸಪ್ ಜಾಲತಾಣಿಗೆ ಬರಂಗಿಲ್ಲ. ಅವರು ಕೆಲಸ ಮಾಡ ಹೋಗ್ತಾರ. ಅವರು ಜಾಲತಾಣದಲ್ಲಿ ಮಾಡ್ತಾರಲ್ಲ, ಅದ ಬೇರೆ ಇದೆ. ಅದ ನಾಟಕ ಕಂಪನಿ ಇದೆ. ರಂಗಮಂಚಿನಲ್ಲಿ ಏನ್ ಪಾತ್ರ ಮಾಡ್ತಾರಲ್ಲ, ಅದ ಸರಿ ಇರ್ತಾರೆ. ಸರಿ ಇಲ್ಲ, ಅವರು ಮಾಡ್ತಾರೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ರಾಜ್ಯ ಉಪಸಂಪಾದಕ, ಭಾರತ ವೈಭವ ನ್ಯೂಸ್, ಖಾನಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.